ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಸ್ ಬಿ ಐ ಅಲ್ಲಿ CBO ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಪೋಸ್ಟ್ ಈಗಾಗಲೇ ಕರೆದಿದ್ರು, ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ 30ನೇ ತಾರೀಕುವರೆಗೂ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಯಾರ್ಯಾರು ಅಪ್ಲೈ ಮಾಡಿಲ್ಲ ಇನ್ನ. ಓಕೆನಾ. ಸೊ SBI CBO ರಿಕ್ರೂಟ್ಮೆಂಟ್ 2025 2964 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಸರ್ಕಲ್ ಬೇಸ್ಡ್ ಆಫೀಸರ್ ಪೋಸ್ಟ್ ಆಗಿರುತ್ತೆ ಇದು. ಅಕ್ರಾಸ್ ಇಂಡಿಯಾ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಪೋಸ್ಟ್ ನ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಮತ್ತೆ ಓಪನ್ ಆಗಿರೋದು 21ನೇ ತಾರೀಕಿಂದ ಹಿಡಿದು 30ನೇ ತಾರೀಕು ಜೂನ್ ವರ್ಗು ಓಪನ್ ಆಗಿದೆ ಸ್ನೇಹಿತರೆ ಮತ್ತೆ. ಸೊ ಇದು ಆಲ್ರೆಡಿ ಮೇ 29ಕ್ಕೆ ಕ್ಲೋಸ್ ಆಗಿತ್ತು ಸ್ನೇಹಿತರೆ, ಇದು ಮತ್ತೆ ಓಪನ್ ಆಗಿರೋದು. ಓಕೆನಾ. ಸೊ ಸೇಮ್ ನೋಟಿಫಿಕೇಶನ್ ಫಾಲೋ ಆಗುತ್ತೆ. ಸೊ ಇದು ನೋಡೋದಾದ್ರೆ ಆಲ್ ಓವರ್ ಇಂಡಿಯಾ ಇರುತ್ತೆ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಆನ್ಲೈನ್ ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು. ಎಕ್ಸಾಮ್ ಬಂದು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ನೀವು ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡ್ಕೊಂಡಿರಿ, ಯಾಕೆಂದ್ರೆ ಲೇಟೆಸ್ಟ್ ಆಗಿ ಬರುವಂತಹ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ಗಳು ನಿಮಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಡಿಗ್ರಿ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಡಿಗ್ರಿ ಯಾವುದೇ ಡಿಸಿಪ್ಲಿನ್ ಅಲ್ಲಿ ಆಗಿದ್ರು ಕೂಡ ಓಕೆ, ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದರಲ್ಲಿ ಬಂದು 2 years ಎಕ್ಸ್ಪೀರಿಯನ್ಸ್ ಕೇಳಿದರೆ ಯಾರಿಗೆ ಅಂತ ಹೇಳಿದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಂಡ್ ರೀಜನಲ್ ರೂರಲ್ ಬ್ಯಾಂಕ್ ಗೆ ಮಾತ್ರ. ಓಕೆನಾ. ಸೊ ಇದು ಕಮರ್ಷಿಯಲ್ ಬ್ಯಾಂಕ್ಗೆ ಮತ್ತೆ ರೀಜನಲ್ ಅಲ್ಲಿ ರೂರಲ್ ಬ್ಯಾಂಕ್ ಏನಿರ್ತವೆ ಆ ಒಂದು ಬ್ಯಾಂಕ್ಗಳಿಗೆ 2 years ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇದರಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ ಗಳು ಓಪನ್ ಆಗಿದಾವೆ ಸ್ನೇಹಿತರೆ. ಅಂದ್ರೆ SBI ಅಲ್ಲಿ ವೇರಿಯಸ್ ಬ್ರಾಂಚ್ ಗಳಲ್ಲಿ ಓಪನ್ ಆಗಿರೋದು. ಸೊ ಆ ಎಲ್ಲಾ ಬ್ರಾಂಚ್ ಗಳಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ 21ರಿಂದ 30 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಸ್ಯಾಲರಿ ಬಂದು ನಿಮಗೆ 70ರಿಂದ 80,000 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸ್ಟಾರ್ಟಿಂಗ್ ಬೇಸಿಕ್ ಬಂದು ನಿಮಗೆ 48,000 ರೂಪಾಯಿ ಇದೆ, ಪ್ಲಸ್ ಇನ್ಕ್ರಿಮೆಂಟ್ ಅಥವಾ ಅಲೋಯನ್ಸ್ ಗಳು ಎಕ್ಸ್ಟ್ರಾ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ 1 ಸ್ಕೇಲ್ಗೆ. ಓಕೆನಾ. ಸೊ ಇದರಲ್ಲಿ ಏನೇನಪ್ಪ ಅಡಿಷನಲ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ DA ಕೊಡ್ತಾರೆ, HRA ಕೊಡ್ತಾರೆ, ಮತ್ತೆ PF, ಪೆನ್ಷನ್, ಮತ್ತೆ ಮೆಡಿಕಲ್ ಬೆನಿಫಿಟ್ಸ್, ಮತ್ತೆ LTC ಕೊಡ್ತಾರೆ, ಲೀವ್ ಟ್ರಾವೆಲ್ ಕನ್ಸೆಷನ್. ಓಕೆನಾ. ಸೊ LTC ಅಂತ ಹೇಳಿದ್ರೆ ನೀವು ಲೀವ್ ಹಾಕೊಂಡು ಎಲ್ಗಾದ್ರೂ ಟ್ರಿಪ್ ಹೋದ್ರೆ ಆ ಟ್ರಿಪ್ಗೆ ಹೋಗು ಬರುವಂತಹ ಖರ್ಚು ಏನಿದೆ ಅಂದ್ರೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಏನಿದೆ ಆ ಒಂದು ದುಡ್ಡನ್ನ ಕೊಡ್ತಾರೆ. ಟ್ರೈನ್ದು ಅಥವಾ ಫ್ಲೈಟ್ದು ಏನ್ ಅಮೌಂಟ್ ಆಗಿದೆ ಆ ಒಂದು ಅಮೌಂಟ್ ನ ಅವರು ವಾಪಸ್ ಕೊಡ್ತಾರೆ ಚಿತ್ರ. ಓಕೆನಾ. ಸೊ ಹಾಗೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, OBC ಮತ್ತೆ ಎಕನಾಮಿಕಲ್ ವೀಕ್ ಸೆಕ್ಷನ್ಸ್ ಗೆ 750 ರೂಪಾಯಿ ಇದೆ. SC ST PWD ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಇದು ಬಂದು ನಿಮಗೆ ಹೇಗೆ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳೋದಾದ್ರೆ ಆನ್ಲೈನ್ ಟೆಸ್ಟ್, ರಿಟರ್ನ್ ಟೆಸ್ಟ್ ಇರುತ್ತೆ, ಅಬ್ಜೆಕ್ಟಿವ್ ಅಂಡ್ ರೆಸ್ಪೆಕ್ಟಿವ್ ಇರುತ್ತೆ. ಸಬ್ಜೆಕ್ಟ್ ಬಂದು ಬ್ಯಾಂಕಿಂಗು, ಇಂಗ್ಲಿಷು, ಕಂಪ್ಯೂಟರ್ ಆಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್ ಇದಿಷ್ಟು ಇರುತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಸ್ಕ್ರೀನಿಂಗ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆದ ನಂತರ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಕೆಲಸ ಸಿಗುತ್ತೆ. ಓಕೆನಾ. ಸೊ ಲಿಂಕ್ ಗಳು ನೋಡೋದಾದ್ರೆ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಲಿಂಕ್ ನಾನು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ನ ಇದ್ರ ಕೊಟ್ಟಿರ್ತೀನಿ ನೋಡಿ. ಇಲ್ಲಿ ಡೇಟ್ಸ್ ಓಪನ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಬಂದಿರೋದು. ಸೊ ಡೇಟ್ಸ್ ಅಲ್ಲಿ ನಿಮ್ಗೆ ಈಗಾಗಲೇ ಹೇಳಿದ ಹಾಗೆ ಕ್ಲೋಸಿಂಗ್ ಇತ್ತು, ಲಾಸ್ಟ್ ಡೇಟ್ 29/5/2025 ಲಾಸ್ಟ್ ಡೇಟ್ ಇತ್ತು. ಅದು ಇವಾಗ 30/6/2025 ಆಗಿದೆ. ಓಕೆನಾ. ಸೊ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಫುಲ್ ಡೀಟೇಲ್ಸ್ ನ ಫಿಲ್ ಮಾಡಿ ಪ್ರೊಸೀಡ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಮತ್ತೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ವ ಅಂತ ನೋಡೋದು. ಅದಾದ ನಂತರ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ಪೇಮೆಂಟ್. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಸೊ ನೀವೇನಾದ್ರೂ ನೋಟಿಫಿಕೇಶನ್ ನೋಡ್ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ನೋಟಿಫಿಕೇಶನ್ ಬ್ಯಾಂಕ್ SBI ಇಂದಾನೆ ಬಂದಿರುವಂತದ್ದು. ಸೊ ಒಂದೊಂದ್ ಸತಿ ಸರ್ವರ್ ಡೌನ್ ಇರುತ್ತೆ, ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಬೇಗ ಅಪ್ಲೈ ಮಾಡಿದಷ್ಟು ನಿಮ್ಗೆ ಯೂಸ್ಫುಲ್, ಯಾಕಂದ್ರೆ ಸರ್ವರ್ ಡೌನ್ ಆದಾಗ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು ತಿಳ್ಕೊಬಹುದಾಗಿರುತ್ತೆ. ಓಕೆನಾ. ಸೊ ನೋಡಿ SBI ಇಂದ ಬಂದಿರುವಂತದ್ದು. ಸೊ ಇಲ್ಲಿ ಬಂದು ನೋಡಿ ರಿಕ್ರೂಟ್ಮೆಂಟ್ ಆಫ್ ಸರ್ಕಲ್ ಬೇಸ್ಡ್ ಆಫೀಸರ್ ಅಂತ ಹೇಳ್ಬಿಟ್ಟು ಕರೆದಿರೋದು 9ರಿಂದ 29 ಇತ್ತು. ಸೊ ಈ ಒಂದು ಡೇಟ್ ಈಗಾಗಲೇ ಹೇಳಿದಾಗೆ 21ರಿಂದ 30ರವರೆಗೂ ಆಗಿದೆ ಸ್ನೇಹಿತರೆ. ಸೊ ಜುಲೈಯಲ್ಲಿ ಕಾಲ್ ಲೆಟರ್ ಬರ್ಬೋದು, ಜುಲೈಯಲ್ಲಿ ಎಕ್ಸಾಮ್ ಅಂತ ಹೇಳಿದ್ರು. ಸೊ ಜುಲೈಯಲ್ಲಿ ಬರೋದು ಡೌಟ್. ಸೊ ಜುಲೈಯಲ್ಲಿ ಕಾಲ್ ಲೆಟರ್ ಬರುತ್ತೆ, ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ
ನಿಮ್ಗೆ ಆನ್ಲೈನ್ ಟೆಸ್ಟ್ ಇರ್ಬೋದು ಸ್ನೇಹಿತರೆ. ಓಕೆನಾ. ಸೊ ಈಗಾಗಲೇ ಹೇಳಿದಾಗೆ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಅಹಮದಾಬಾದ್, ಬೆಂಗಳೂರು, ಅಮರಾವತಿ ಈ ರೀತಿ ಪ್ರತಿಯೊಂದು ಡಿಸ್ಟಿಕ್‌ಗೂನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಬೇಕಾಗಿರುತ್ತೆ. ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್. ಸೊ ನೀವು ಯಾವ ಒಂದು ಜಿಲ್ಲೆ ಅಥವಾ ಯಾವ ಒಂದು ಸ್ಟೇಟ್‌ಗೆ ನೀವು ಅಪ್ಲೈ ಮಾಡ್ತಾ ಇದೀರಾ, ಆ ಒಂದು ಸ್ಟೇಟಿನ ಲ್ಯಾಂಗ್ವೇಜ್ ಅನ್ನ ನೀವು ಕಲ್ತ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಗುಜರಾತ್‌ಗೆ ಗುಜರಾತಿ, ಆಂಧ್ರಗೆ ತೆಲುಗು ಅಥವಾ ಉರ್ದು, ಕರ್ನಾಟಕಗೆ ಕನ್ನಡ, ಮಹಾರಾಷ್ಟ್ರ ಅಥವಾ ಮಧ್ಯಪ್ರದೇಶ, ಛತ್ತೀಸ್ಗಢಗೆ ಹಿಂದಿ, ಒಡಿಸ್ಸಾಗೆ ಒಡಿಯಾ, ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ್ ಪ್ರದೇಶ, ಹರಿಯಾಣ, ಪಂಜಾಬ್ಗೆ ಉರ್ದು, ಹಿಂದಿ, ಪಂಜಾಬಿ. ಓಕೆನಾ. ಅದ ನಂತರ ತಮಿಳುನಾಡು, ಪಾಂಡಿಚೇರಿಗೆ ತಮಿಳು, ಅಸ್ಸಾಮು, ಅರುಣಾಚಲ್ ಪ್ರದೇಶ ಇವಕ್ಕೆಲ್ಲ ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾಗೆ ಅಸ್ಸಾಮಿ, ಬೆಂಗಾಲಿ, ಬೋಡಾ, ಮಣಿಪುರ, ಗಾರೋ, ಗಾಸಿ, ಮಿಜೋ, ಕಕ್ಬ್ರುಕ್ ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಎಲ್ಲಾ ಪ್ರತಿಯೊಂದು ಭಾಷೆಗಳು ಯಾವ್ಯಾವ ನೀವು ರೀಜನ್ಗೆ ಅಪ್ಲೈ ಮಾಡಿದ್ರೆ ಆ ಒಂದು ರೀಜನ್ ಭಾಷೆ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನೋಡಿ, ಕರ್ನಾಟಕ ಬೆಂಗಳೂರಿಗೆ ಟೋಟಲ್ 250 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ, ಪ್ಲಸ್ 39 ವೇಕೆನ್ಸಿಗಳು PWDಗೆ. ಓಕೆನಾ. ಸೊ ಇದಿಷ್ಟು ತಿಳ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ನೀವು ಏನು ಓದದೇನೆ, ನೋಟಿಫಿಕೇಶನ್ ಓದದೇನೆ ನೀವು ಅಪ್ಲೈ ಮಾಡಕ್ ಹೋದ್ರೆ ನಿಮ್ಗೆ ಡೌಟ್ಸ್ ಗಳು ಜಾಸ್ತಿ ಇರುತ್ತೆ. ಸೊ ಈ ಒಂದು ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕಾದ್ರೆ ಈ ಒಂದು ನೋಟಿಫಿಕೇಶನ್ ಕ್ಲಿಯರ್ ಆಗಿ ಓದ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಜಾಸ್ತಿ ದೊಡ್ಡದಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಈಗಲೇ ಸಮಾಪ್ತ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ. ಸೊ ಈಗಾಗಲೇ ಬಿಟ್ಟಿರುವಂತಹ ಹಳೆ ವಿಡಿಯೋಗಳನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಲೇಟೆಸ್ಟ್ ಲಾಸ್ಟ್ ಡೇಟ್ಗಳು ತುಂಬಾ ಇದಾವೆ. ಸೊ SSC ಅಪ್ಲೈ ಮಾಡಬಹುದು, ಸ್ಟೆನೋಗ್ರಫಿ ಕರೆದಿದ್ದಾರೆ, ಮತ್ತೆ DRDOದಲ್ಲಿ RIC ಪೋಸ್ಟ್ ಆಗಿ ಸೈಂಟಿಸ್ಟ್ B ಪೋಸ್ಟ್ ಗೆ ಕರೆದಿದ್ದಾರೆ 152 ಪೋಸ್ಟ್. ಅದ ನಂತರ RFB ಟೆಕ್ನಿಷಿಯನ್ ಗೆ ಕರೆದಿದ್ದಾರೆ. ಅದ ನಂತರ NIT ಕರ್ನಾಟಕ ಲೈಬ್ರರಿ ಟ್ರೈನಿ ಆಗಿ ಕರೆದಿದ್ದಾರೆ ಸ್ನೇಹಿತರೆ. ಆ ಒಂದು ಹುದ್ದೆಗೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ನೀವು 10th ಡಿಪ್ಲೊಮೊ, ಡಿಗ್ರಿ, ITI ಮಾಡ್ಕೊಂಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋದಾಗಿರುತ್ತೆ. ಸೊ ಇಲ್ಲಿ ನೀವು ಬಂದು ಡಿಪ್ಲೊಮೊ ಅಂದ್ರೆ ಡಿಪ್ಲೊಮೊ, ITI ಅಂದ್ರೆ ITI ಈ ರೀತಿ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನಷ್ಟು ಮಾಹಿತಿಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.